ದಯವಿಟ್ಟು ಮೀಡಿಯಾದವ್ರು ಹೊರಗೆ ಅಲ್ಲ ಮೀಡಿಯಾದವ್ರು ದಯವಿಟ್ಟು ಹೊರಗೆ ಮೀಡಿಯಾದವ್ರು ಹೊರಗೆ ಮೀಡಿಯಾದವ್ರು ಹೊರಗೆ ಕಾರ್ಯಕರ್ತ ಸಂಘ ಮೀಡಿಯಾ ಆಫ್ ಮಾಡ್ತೀವಿ ಮತ್ತೆ ಹೇಳೋ ಬೇಡ ಪ್ಲೀಸ್ ಆಫ್ ಮಾಡಿ ಮೇಡಮ್ ಹೇಳೋದು ಈಗ ನಾವು ಅರೇಂಜ್ ಮಾಡ್ತೀವಿ ಪ್ಲೀಸ್ ಹೊರಗೆ ಪ್ಲೀಸ್ ಇವತ್ತು ಬೂತಿನಲ್ಲಿ ಒಬ್ಬ ಕಾರ್ಯಕರ್ತ ಇದ್ದಾನ ಸತ್ತಿದ್ದಾನ ಅಂತ ಹೇಳಿಲ್ಲ ಪಂಚಾಯತ್ ಇವತ್ತು ಮಂಗಳೂರಿನಲ್ಲಿ ಸಮಾವೇಶ ಇದೆ, ನಾಳೆ ಎಲೆಕ್ಷನ್ ಇದೆ. ನಾವು ಕಾರ್ಯಕರ್ತರು ಬೇಕು, ಜನ ತಗೊಳ್ಬೇಕು, ನಾವು ಪುಲಿ ಆಳುಗಳಾಗಿ ನಿಮ್ಮ ಕೆಲಸ ಮಾಡಬೇಕು. ಇವತ್ತು ನಿಮ್ಮ ಅನುದಾನ ಬೇಡ ನಮಗೆ. ನಾವಿವತ್ತು ಪಂಚಾಯತ್ನಲ್ಲಿ ನಮ್ಮ ಕಾಳುವ ಗ್ರಾಮ ಪಂಚಾಯತ್ನಲ್ಲಿ ನಮ್ಮ ಪಂಚಾಯತ್ ಇದೆ, ಬಾಡಿ ಇದೆ. ನೀವು ಎಲ್ಲಿಯೋ ಪಿಡಿಒಗಳನ್ನ ಟ್ರಾನ್ಸ್ಫರ್ ಮಾಡಿ ನಮ್ಮ ಪಂಚಾಯತ್ ಹಾಕುವಂತ ವ್ಯವಸ್ಥೆ ಆಗ್ತಾ ಇದೆ. ಇವತ್ತು ಕಾರ್ಯಕರ್ತರ ನೋವು ನೋಲಿವುಗಳನ್ನು ನೀವು ಕೇಳ್ತಾ ಇಲ್ಲ. ಎಲೆಕ್ಷನ್ ನಾವು ದುಡಿತೇವೆ. ಕುಂದಾಪುರದಲ್ಲಿರುವಂತಹ ಎಲ್ಲ ಕಾರ್ಯಕರ್ತರು ದಯವಿಟ್ಟು ಮೀಡಿಯಾದವ್ರು ಹೊರಗೆ ಅಲ್ಲ ಮೀಡಿಯಾದವ್ರು ದಯವಿಟ್ಟು ಹೊರಗೆ ಮೀಡಿಯಾದವ್ರು ಹೊರಗೆ ನಾವು ಉಳಿದಿದ್ದೇವೆ. ಮೀಡಿಯಾದವ್ರು ಹೊರಗೆ ಕಾರ್ಯಕರ್ತ ಸಂಘ ಮೀಡಿಯಾ ಆಫ್ ಮಾಡ್ತೀವಿ ಮತ್ತೆ ಹೇಳೋ ಬೇಡ ಪ್ಲೀಸ್ ಆಫ್ ಮಾಡಿ ಮೇಡಮ್ ಹೇಳೋದು ಈಗ ನಾವು ಅರೇಂಜ್ ಮಾಡ್ತೀವಿ ಪ್ಲೀಸ್ ಹೊರಗೆ ನಾವು ಹೇಳೋದು ಸ್ವಲ್ಪ ಅರ್ಥ ಮಾಡ್ಕೊಂಡು ಕಾರ್ಯಕರ್ತ ಸಭೆ ದಾರಿ ತಪ್ಪಿಸ್ಬೇಕು ನೀವು ಪ್ಲೀಸ್ ಹೊರಗೆ ಬನ್ನಿ ನೀವು ಹೇಳೋದು ಅರ್ಥ ಮಾಡ್ಕೊಳ್ಳಿ, ಸೀರಿಯಸ್ ಅರ್ಥ ಮಾಡ್ಕೊಂಡು ಬನ್ನಿ, ನೀವು ಅದನ್ನು ಮಾಡಬೇಡಿ, ಬನ್ನಿ ಹೊರಗಪ್ಪ ನಾವು ನಡೀತೇವೆ, ನಾವು ಹೊರಗಪ್ಪ ನೀವು ಬನ್ನಿ ಸರಿಯಲ್ಲ ಹೊರಬನ್ನಿ ಮತ್ತೆ ಮಾಡು ಮತ್ತೆ ಮಾತಾಡ್ಸಿ ನೀವು ಪ್ಲೀಸ್, ನೀವು ಅರ್ಥ ಮಾಡ್ಕೊಳ್ಳಿ, ಅವ್ರು ಹೇಳ್ಕೊಂಡು ಹೇಳೋದಲ್ಲ, ನೀವು ಪ್ಲೀಸ್ ಹೊರಗೆ ಬನ್ನಿ ಅಣ್ಣ ನೀವು ಮತ್ತೆ ಮಾತಾಡ್ತಾ ಮಾಡಿ ಪ್ಲೀಸ್ ಕಾರ್ಯಕ್ರಮ ಸಭೆ ಕರೆದಾಗೆ ನಮ್ಮನ್ನ ದಯವಿಟ್ಟು ಎಲ್ಲ ಎಲ್ಲರೂ ಕೂಡ ಶಾಂತಿಯನ್ನು ಕಾಪಾಡಬೇಕು. ಈ ಬಾರಿ 2023 ಚುನಾವಣೆಯಲ್ಲಿ ನಮ್ಮ ದಿನೇಶ್ ಹೆಗಡೆ ಅವರು ನನ್ನ ಪ್ರಕಾರ ಪ್ರತಾಪ್ ಚಂದ್ರಶೇಖರ್ ಸೋತ ನಂತರ ಎಲ್ಲರೂ ವಿರೋಚಿತವಾಗಿ ಚುನಾವಣೆ ಎದುರಿಸಿದ್ದಾರೆ. ಸುಮಾರು 65,000 ಮತಗಳನ್ನು ಪಡೆದಂತ ಏಕೈಕ ಅಭ್ಯರ್ಥಿ ಇದ್ರೆ ಅದು ಸನ್ಮಾನ್ಯ ದಿನೇಶ್ ಹೆಗಡೆ ಅಂತ ಹೆಮ್ಮೆಯಿಂದ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ನಾನು ಈ ಮಾತು ಹೇಳಲಿಕ್ಕೆ ಕಾರಣ ಈಗಾಗಲೇ ರಮೇಶ್ ಶೆಟ್ಟಿ ಹೇಳಿದಾಗೆ ಸುಮಾರು 25-30 ವರ್ಷ ನಮಗೆ ಶಾಸಕರನ್ನು ಕಾಣಲಿಕ್ಕೆ ಆಗಲಿಲ್ಲ. ಅದು ಯಾಕಂತ ನಾವು ಹೇಳುವುದಿಲ್ಲ. ಇವತ್ತು ನಿಮ್ಗೆ ಸ್ವಲ್ಪ